ಅಣ್ಣ ತಮ್ಮಂದಿರ ಹೆಂಡತಿಯರಿಂದಲೇ ಈ ಕೃತ್ಯ ನಡೆದಿದೆ. ತಮ್ಮಿಬ್ಬರ ಪ್ರಿಯಕರರೊಂದಿಗೆ ಸೇರಿ 6 ಮಕ್ಕಳನ್ನ ತಾಯಂದಿರು ಕಿಡ್ನಾಪ್ ಮಾಡಿದ್ದಾರೆ. ಕಿಡ್ನಾಪ್ ಕೇಸ್ ಅನ್ನ ಭೇದಿಸಿರುವ ಪೊಲೀಸರು 6 ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಧಾರವಾಡದ ವಿದ್ಯಾಗಿರಿ ಠಾಣೆ ಪೊಲೀಸರಿಂದ ಮಕ್ಕಳ ರಕ್ಷಣೆಯನ್ನ ಮಾಡಲಾಗಿದೆ. ಮಕ್ಕಳನ್ನ ಹಾಸ್ಟೆಲ್ಸ್ಗೆ ಸೇರಿಸೋದಾಗಿ ಕರ್ಕೊಂಡು ಹೋಗಿದ್ದಾರೆ ತಾಯಂದಿರು. ಇದಾಗಿರೋದು ನವೆಂಬರ್ 7ನೇ ತಾರೀಕು. ಇಬ್ರು ತಾಯಂದಿರು 6 ಮಕ್ಕಳು ನಾಪತ್ತೆಯಾಗ್ಬಿಟ್ಟಿದ್ರು. ಧಾರವಾಡ ವಿದ್ಯಾಗಿರಿ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ಸಹ ದಾಖಲಾಗಿತ್ತು. ರೇಷ್ಮಾ ಮತ್ತು ಪ್ರಿಯಾಂಕಾ ಎಂಬುವರಿಂದ ಈ ಕೃತ್ಯವನ್ನು ಎಸಗಲಾಗಿದೆ. ಅನ್ಯ ಪುರುಷರೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದಂತಹ ಈ ಇಬ್ಬರು ಮುತ್ತುರಾಜ್ ಮತ್ತು ಸುನಿಲ್ ಎಂಬುವರ ಜೊತೆಗೆ ಸೇರ್ಕೊಂಡು ಈ ಮಕ್ಕಳನ್ನ ಕಿಡ್ನಾಪ್ ಮಾಡಿಸಿದ್ದಾರೆ. ಅವರೊಂದಿಗೆ ಮಕ್ಕಳ ಸಮೇತ ನಾಪತ್ತೆಯಾಗಿದ್ರು ಮಹಿಳೆಯರು. ಈಗ ಆ ನಾಪತ್ತೆಯಾಗಿದ್ದ ಪ್ರಕರಣ ದಾಖಲಾಗ್ತಿದ್ದ ಹಾಗೆ ಭೇದಿಸಿದಾಗ ವಿಚಾರ ಬೆಳಕಿಗೆ ಬಂದಿದೆ. ಮಕ್ಕಳು ಬೇಕಾದ್ರೆ 10 ಲಕ್ಷ ಕೊಡಿ ಅಂತ ಬೇಡಿಕೆಯನ್ನ ಇಟ್ಟಿದ್ರು. ಫೋನ್ ಮಾಡಿ ಪದೇ ಪದೇ ಹಣಕ್ಕಾಗಿ ಡಿಮಾಂಡ್ ಅನ್ನ ಇಡ್ತಾ ಇದ್ರು. ಹಣ ಬೇಡಿಕೆ ಬರ್ತಿದ್ದ ಹಾಗೆ ಕಿಡ್ನಾಪ್ ಕೇಸನ್ನ ಪೊಲೀಸರು ಭೇದಿಸೋದಕ್ಕೆ ಸಾಧ್ಯವಾಯಿತು. 6 ಮಕ್ಕಳು ಏಕಕಾಲಕ್ಕೆ ನಾಪತ್ತೆಯಾಗಿದ್ದು ಹೇಗೆ ಅನ್ನೋದು ಪೊಲೀಸರಿಗೂ ಕೂಡ ತಲೆಬಿಸಿಯಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಾವೇದ್ ಅಧೋನಿ. ಜಾವೇದ್, ಏನಿದು ವಿಚಿತ್ರ ಕೇಸ್? ಅಂದ್ರೆ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಹಣವನ್ನ ಪೀಕೋದಕ್ಕೆ ಇವರು ಹೀಗೆ ಮಾಡಿದ್ರಾ ಅಥವಾ ಎಸ್ಕೇಪ್ ಆಗೋದಕ್ಕೊಂದು ರೀಸನ್ ಬೇಕಿತ್ತಾ? ನಿಜವಾಗ್ಲೂ ದಿವ್ಯಾ, ಧಾರವಾಡದಲ್ಲಿ ಈ ಒಂದು ಏನೇ ಘಟನೆ ನಡೆದಿದೆ ಇದು ವಿಚಿತ್ರ ಘಟನೆ ಅಂತ ಹೇಳ್ಬೋದು. ಯಾಕಂದ್ರೆ ತಮ್ಮ ಮಕ್ಕಳನ್ನೇ ಏನು ತಾಯಂದಿರು ಒಂದು ಕಿಡ್ನಾಪ್ ಮಾಡಿರುವಂತ ಪ್ರಕರಣ. ಏನು ಪ್ರೇಮಿಗಳು ಇದಾರೆ ಇವರಿಬ್ಬರಿಗೂ, ಏನು ರಶ್ಮಿ ಮತ್ತು ಪ್ರಿಯಾಂಕಾ ಅನ್ನುವಂತ ಏನು ಇಬ್ರು ಮಹಿಳೆಯರಿದ್ದಾರೆ. ಇವ್ರಿಗಿಬ್ರಿಗೂ ಏನಂತ ಹೇಳಿದ್ರೆ ಪ್ರೇಮಿಗಳಿದ್ದಾರೆ. ಆ ಪ್ರೇಮಿಗಳ ಮಾತನ್ನ ಕೇಳಿ ತಮ್ಮದೇ ಮಕ್ಕಳನ್ನ ಏನಂತ ಹೇಳಿದ್ರೆ ಕಿಡ್ನಾಪ್ ಅನ್ನ ಮಾಡ್ತಾರೆ. ಕಿಡ್ನಾಪ್ ಮಾಡಿ ಆ ಮಕ್ಕಳಿಗೆ ಏನಂತ ಹೇಳಿದ್ರೆ ಬಿಡುಗಡೆ ಮಾಡ್ಲಿಕ್ಕೆ ಹಣದ ಬೇಡಿಕೆ ಕೂಡ ಏನಂತ ಹೇಳಿದ್ರೆ ಇಡ್ತಾರೆ. ಇದು ನಿಜವಾಗ್ಲೂ ಏನಂತ ಹೇಳಿದ್ರೆ ಇದು ನವೆಂಬರ್ 7ಕ್ಕೆ ಒಂದು ಧಾರವಾಡ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಾದ ಮೇಲೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಇದಕ್ಕೆ ಏನಂತ ಹೇಳಿದ್ರೆ ತಂಡವನ್ನು ರಚನೆ ಮಾಡಿ ಇವ್ರೆಲ್ರನ್ನ ಏನಂತ ಹೇಳಿದ್ರೆ ಹಿಡಿಯುವಂತ ಕೆಲಸ ಈಗ ಮಾಡಿರುವಂತದ್ದು. ಈಗ ಹಿಡಿದು ತಂದ ಮೇಲೆ ಇವ್ರೆಲ್ರು ಏನಂತ ಹೇಳಿದ್ರೆ ಬಾಯಿ ಬಿಟ್ಟೊಂದು ಒಂದೇ ಏನಂತ ಹೇಳಿದ್ರೆ ಮಕ್ಕಳು ನಮಗೆ ಬೇಡಾಗಿತ್ತು, ಅದಕ್ಕೆ ಏನಂತ ಹೇಳಿದ್ರೆ ತಮ್ಮ ಪ್ರೇಮಿಗಳ ಜೊತೆ ಹೋಗ್ಲಿಕ್ಕೆ ಈ ಒಂದು ಡ್ರಾಮಾ ಮಾಡಿದ್ರು. ಹೀಗಾಗಿ ಏನಂತ ಹೇಳಿದ್ರೆ ಇಷ್ಟೆಲ್ಲ ಏನಂತ ಹೇಳಿದ್ರೆ ರಾದ್ಧಾಂತ ಆಗಿರುವಂತದ್ದು. ಈಗ ಸದ್ಯಕ್ಕೆ ಇವರ ಮೇಲೆ ಕಿಡ್ನಾಪ್ ಕೇಸ್ ಆಗಿದೆ. ಪೊಲೀಸರು ಬಂಧಿಸುವಂತ ಕೆಲಸ ಕೂಡ ಮಾಡಿರುವಂತದ್ದು. ದಿವ್ಯಾ ಜ್ಯೋತಿ, ಥ್ಯಾಂಕ್ ಯು ಜಾವೇದ್ ನಿಮ್ಮೆಲ್ಲ ಮಾಹಿತಿಗೆ.